ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಮೇಡಮ್, ಈಗ ಕೆಲವೊಂದು ಮರಗಳಲ್ಲಿ ಶಕ್ತಿಗಳಿರ್ತವೆ. ಮರಗಳಲ್ಲಿ ದೈವಶಕ್ತಿ, ದುಷ್ಟಶಕ್ತಿ ಎಲ್ಲವೂ ಮರದಲ್ಲಿದ್ದಾವೆ, ಪಾಸಿಟಿವ್ ನೆಗೆಟಿವ್. ಈಗ ಹುಣಸೆ ಮರದಲ್ಲಿ ಹತ್ರ ಹೋಗ್ಬೇಡ್ರಿ, ಸ್ಪೆಷಲಿ ಹುಣಸೆ ಮರದ ಕೆಳಗಡೆ ಮಲಗೋರು ಡೇಂಜರು. ನೈಟ್ ಆದರೆ ಅದ್ರ ಕೆಳಗಡೆ ಕೂಡ ಓಡಾಡಬೇಡ್ರಿ ಅಂತೇಳಿ ಹೇಳ್ತಾರೆ. ಹುಣಸೆ ಮರದಲ್ಲಿ ದೆವ್ವ ಇದೆ, ನುಗ್ಗೆ ಮರದಲ್ಲಿ ದೆವ್ವ ಇದ್ದಾವೆ, ಈ ಥರ ನೆಗೆಟಿವ್ ಮರಗಳನ್ನ ನೋಡ್ತೀವಿ. ಮತ್ತು ಬೇವಿನ ಮರ ಆಗ್ಬೋದು, ಆಲದ ಮರ ಆಗ್ಬೋದು, ಅಲ್ಲಿ ಯಾವುದೋ ಒಂದು ದೈವ ಸಂಚಾರ ಇದೆ, ಮುನಿ ಸಂಚಾರ ಇದ್ದಾವೆ. ಸೊ ಈ ಥರ ದೈವಗಳು ಕೂಡ ಅದೇ ಮರಗಳಲ್ಲಿ, ತೆಂಗಿನ ಮರ, ಕಲ್ಪವೃಕ್ಷ ಅಂದರೆ ಅದರಲ್ಲಿ ಕೂಡ ಶಿವ ವಾಸ ಇರ್ತಾನೆ. ಈ ಥರದ್ದು ಮರಗಳಿಗೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಗಳು, ದೈವಗಳಿರೋ ಮರಗಳು ಯಾವುವು ಮತ್ತು ದೆವ್ವಗಳಿರೋ ಮರಗಳು ಯಾವುವು, ಎರಡೂ ಮರಗಳಲ್ಲಿ ಎರಡೂ ಇರ್ತಾವ. ಸೊ ಇದ್ರ ಬಗ್ಗೆ ನಿಮಗೆ ಏನೆಲ್ಲ ಒಂದಷ್ಟು ನಾಲೆಡ್ಜ್ ಇದೆ, ಶೇರ್ ಮಾಡಿ ಮೇಡಮ್. ಸರ್, ಇದು ಬಂದು ಎಲ್ಲ ಮರಗಳಲ್ಲಿ ದೈವನೇ ಇರುತ್ತೆ, ದುಷ್ಟಶಕ್ತಿನೇ ಇರುತ್ತೆ. ಅದು ಎಲ್ಲಿ ವಾಸ ಮಾಡುತ್ತೆ ಅನ್ನೋದು ಮೇನ್ ಸರ್. ಇವಾಗ ದೇವಸ್ಥಾನ ಮುಂದಗಡೆ ಇದ್ದರೆ ಯಾವ್ದು ದುಷ್ಟಶಕ್ತಿಗಳು ಇರಲ್ಲ. ದೇವಸ್ಥಾನ ಬಿಟ್ಟು ಸ್ವಲ್ಪ ದೂರ ಇದ್ದರೆ ಅದು ಬೇವಿನ ಮರ ಇದ್ರೂ ದುಷ್ಟಶಕ್ತಿ ಇದ್ದೇ ಇರುತ್ತೆ. ದೂರ ಇದ್ರೆ ಮಾತ್ರ, ಹತ್ರ ಇದ್ರೆ ಮಾತ್ರ ಬರೋದಿಲ್ಲ. ಅದು ಯಾಕೆ ದುಷ್ಟಶಕ್ತಿ ಬೇವಿನ ಮರದಲ್ಲಿ ಇರುತ್ತೆ ಅಂದರೆ ಎಲ್ಲ ಆತ್ಮಗಳು ಇರೋಕ್ಕಾಗಲ್ಲ, ಒಂದು ಆತ್ಮ ಮಾತ್ರ ಇರುತ್ತೆ, ಮೋಹಿನಿ ಮಾತ್ರ ಇರ್ತಾಳೆ. ಅವಳು ಬಂದು ಹೆಣ್ಣು, ಅವಳಿಗೆ ಅನ್ಯಾಯ ಆಗಿರುತ್ತೆ, ಸಿಕ್ಕಾಪಟ್ಟೆ ಅನ್ಯಾಯ ಆಗಿರುತ್ತೆ. ಅದು ಬಂದು ದೇವರು ಅವರಿಗೆ ವರ ಕೊಟ್ಟಿರುತ್ತೆ, ನೀನು ಈ ಮರದಲ್ಲಿ ವಾಸ ಮಾಡ್ಬೋದು, ನಿನಗೆ ಅನ್ಯಾಯ ಆಗಿದೆ, ನಾನಿದ್ದೀನಿ, ನಿನ್ನ ಕಷ್ಟ ಸುಖಕ್ಕೆ ನಾನಿದ್ದೀನಿ, ನಾನು ನಿನಗೆ ಎಲ್ಲನೂ ನ್ಯಾಯ ಕೊಡಿಸ್ತೀನಿ ನಿನಗೆ ಅಂದ್ಬಿಟ್ಟು ದೈವ ಬಂದು ಅದಕ್ಕೆ ವರ ಕೊಟ್ಟಿರುತ್ತೆ ಸರ್. ಅದು ಕತೆ ದೊಡ್ಡದಾಗಿದೆ, ನಾನು ಸಿಂಪಲಾಗಿ ಚಿಕ್ಕದಾಗಿ ಮುಗಿಸ್ತೇನೆ. ಹಾಗಾಗಿ ಅದು ಬಂದು ಏನು ಮಾಡುತ್ತೆ, ಮೋಹಿನಿ ಮಾತ್ರ ಬೇವಿನ ಮರದಲ್ಲಿ ವಾಸ ಮಾಡ್ತಾಳೆ. ಆ ಬೇವಿನ ಮರ ವಾಸ ಮಾಡೋ ಮೋಹಿನಿ ಏನಾಗ್ತಾಳೆ ಅಂದರೆ ಅವಳ ಒಂದು ದೈವ ಆಗ್ತಾಳೆ ಲಾಸ್ಟಲ್ಲಿ. ಅಲ್ಲಿ ಯಾಕೆ ದೈವ ಆಗ್ತಾಳೆ ಅಂದರೆ ಕಾಲ ಕ್ರಮೇಣ ಬಂದು ಅಲ್ಲಿ ಜನಗಳು ಏನು ಮಾಡ್ತಾರೆ ಅಂದರೆ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹೋಗೋದು, ಮರಕ್ಕೆ ಒಂದು ದಾರ ಕಟ್ಟೋದು, ಬಟ್ಟೆ ಕಟ್ಟೋದು, ಆಮೇಲೆ ಏನೋ ಒಂದು ಪೂಜೆ ಮಾಡೋದು, ಮಾರಿಯಮ್ಮ ಇದೆ ಅಂತೇಳಿ ಪೂಜೆ ಮಾಡ್ತಾರೆ. ಹಂಗೆ ಮಾಡ್ತಾ ಮಾಡ್ತಾ ಅವಳು ಮೋಹಿನಿ ಏನು ಮಾಡ್ತಾಳೆ, ಅವಳದು ಏನಿತ್ತು ದುಷ್ಟ ಇರೋದೆಲ್ಲ ಕರಗಿ ಒಂದು ದೈವತ್ವ ಬರುತ್ತೆ. ಬಂದು ಏನು ಮಾಡ್ತಾಳೆ, ಅವಳು ಒಂದು ದೈವ ಆಗ್ತಾಳೆ. ದೈವ ಆದಾಗ ಅಲ್ಲಿ ಸಂಚಾರ ಆಗುತ್ತೆ. ಅದೇ ಅನ್ನೋದು, ಆ ಬೇವಿನ ಮರ ಹತ್ರ ಸಂಚಾರ ಇದೆ ಅಪ್ಪ, ನೈಟ್ ಹೋದ್ರೆ ಏನೋ ಸಂಚಾರ ಇದೆ ಅಂತ ಹೇಳ್ತಾರೆ. ಅವಾಗ ಇವರೇ ಸಂಚಾರ ಮಾಡ್ತಾ ಇರ್ತಾರೆ. ಅವ್ರು ಒಳ್ಳೇದೇನೆ ಮಾಡ್ತಾರೆ, ಕೆಟ್ಟದ್ದು ಮಾಡಲ್ಲ. ಮುಂಚೆ ಕೆಟ್ಟದ್ದು ಮಾಡ್ತಾ ಇದ್ರು, ಅವಳದ್ದು ಏನು ಸೇಡಿದೆ, ಯಾರು ಅವಳು ಕೊಳೆ ಮಾಡಿರ್ತಾರೋ, ಕೊಳೆ ಮಾಡಿ ಅಲ್ಲಿ ಬಿಸಾಕೋದು ಹೋಗೋದಾಯ್ತು, ಇನ್ನೊಂದು ಅನ್ಯಾಯ ಮಾಡಿರ್ತಾರೋ ನೇಣು ಹಾಕೊಳ್ಳೋದಾಯ್ತು, ಮತ್ತೆ ಬೇರೆ ಬೇರೆ ಥರದ್ದೆಲ್ಲ ಮೋಸ ಆಗಿರುತ್ತೆ ಅವ್ರಿಗೆ. ಬಿಡಿ, ಅದು ಕತೆ ದೊಡ್ಡದಾಗುತ್ತೆ. ಆ ಥರದಲ್ಲಿ ಮೋಸ ಆಗಿದ್ದನ ಅವರು ಅಳ್ತಾ ಇರ್ತಾರೆ. ಅವರು ಒಂದು ಚೆನ್ನಾಗಿ ಪೂಜೆ ಮಾಡೋರಿರ್ತಾರೆ, ಮುಂಚೆ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದವ್ರನ್ನ ಆ ಥರ ಆಗಿರ್ತಾರೆ. ಅವಾಗ ದೈವ ರಕ್ಷಣೆ ಕೊಡುತ್ತೆ, ಹೋಗು ಆ ಮರ ಇದೆ, ಹೋಗಿ ನೀನು ಅದರಲ್ಲಿ ಇರೋ, ನಾನಿದ್ದೀನಿ, ನೀನು ನೋಡ್ಕೊತೀನಿ ಅಂತ ಹೇಳುತ್ತೆ. ಅವಾಗ ಅಲ್ಲಿ ಹೋದಾಗ ಬೇರೆ ದೆವ್ಗಳು ಬಂದು ಕಾಟ ಕೊಡೋಲ್ಲ, ಅಲ್ಲಿ ದೆವ್ಗಳು ಕಾಟ ಕೊಡ್ತಾವೆ ಬಂದು. ಒಂದು ಲೇಡೀಸ್ ಇದ್ರೆ 10 ಜೆಂಟ್ಸ್ ಬರ್ತಾರೆ ಅಲ್ಲಿ ಮರದ ಹತ್ರ. ಅಷ್ಟು ಇವಾಗ ಸರ್, ಇವಾಗ ನಮ್ಮ ಲೇಡೀಸ್ ಇವಾಗ ಇದನ್ನ ಮನುಷ್ಯರಾಗಿದ್ದೀವಿ, ಮನುಷ್ಯರಿಗೂ ಜನಗಳು ಕಾಟ ಕೊಡ್ತಾರೆ. ಒಂದು ಹುಡುಗಿ ಇದ್ರು ಕಾಟ ಕೊಟ್ಟೇ ಕೊಡ್ತಾರೆ. ದೆವ್ವಗಳು ಅಷ್ಟೇ ಸರ್, ಸತ್ತೋದ್ರೂ ಅವ್ರಿಗೆ ಕಾಟ ತಪ್ಪಿದ್ದಿಲ್ಲ, ಲೇಡೀಸ್ಗಳು ತಪ್ಪಿದ್ದಿಲ್ಲ. ಗಂಡ ಆತ್ಮಗಳು ಕಾಟ ಕೊಡ್ತವೆ, ಬಾ ನೀನು ನಮ್ಮ ಜೊತೆಗೆ ಬಾ ನೀನು ಅಂತ ಕಾಟ ಕೊಡ್ತವೆ. ಅವಾಗ ತಾಯಿನ ಮೊರೆ ಹೋಗ್ತಾರೆ ಅವ್ರು, ನನ್ಗೆ ರಕ್ಷಣೆ ಇಲ್ವಾ, ನಾನು ಇರುವಾಗ್ಲೂ ನನಗೆ ರಕ್ಷಣೆ ಇರಲಿಲ್ಲ, ನಾನು ಸತ್ತೋದ್ಮೇಲೆ ರಕ್ಷಣೆ ಇಲ್ಲ, ನೀನು ಅಷ್ಟು ಪೂಜೆ ಮಾಡಿದೆ, ನಾನು ಅಷ್ಟು ನಿನ್ನ ನಾನು ಮಾಡಿದ್ದು, ನನಗೆ ಈ ಥರ ಅನ್ಯಾಯ ಮೋಸ ಆಯ್ತಲ್ಲ ಅಂತ. ಅವಾಗ ದೈವ ಬಂದು ಹೇಳುತ್ತೆ, ಅವ್ರ ಮುಂದೆ ಬಂದು ಮಾತಾಡುತ್ತೆ ದೈವ, ನೋಡಮ್ಮ, ನಿಂದು ಕರ್ಮ ಇತ್ತು, ಓ ಜನ್ಮದಲ್ಲಿ ನೀನು ಈ ಗಂಡಾಗಿ ಹುಟ್ಟಿದ್ದಿ, ಗಂಡಾಗಿ ಹುಟ್ಬಿಟ್ಟು ಇವ್ರಿಗೆಲ್ಲ ಇಂಥವ್ರಿಗೆಲ್ಲ ನೀನು ಮೋಸ ಮಾಡಿದ್ದಿ, ಮೋಸ ಮಾಡಿಂದ ಅದು ನೀನು ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದೀಯಾ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಅವ್ರು ಗಂಡಾಗಿ ಹುಟ್ಟಿದ್ದಾರೆ, ಹುಟ್ಟಿದ್ಮೇಲೆ ಆ ಕರ್ಮ ಏನಿದೆ ಅಮ್ಮ ರಿಟರ್ನ್ ಬಂದಿದೆ ನಿನಗೆ. ಇದು ಅವರಾಗಿ ಮೋಸ ಮಾಡಿದ್ದಲ್ಲಮ್ಮ, ನಾನು ಯಾಕೆ ಕಾಪಾಡಿಲ್ಲ ಅಂದರೆ ನಿನ್ನ ಕರ್ಮ ಇದೆ ಅಮ್ಮ, ಕರ್ಮ ಮುಂದೆ ನಾವು ಬರೋಕ್ಕಾಗಲ್ಲ, ನಿನ್ನ ಕರ್ಮ ಏನಿದೆ ನೀನು ಕಲೀಲೇಬೇಕು, ಅದು ಏನಿದೆ ನಿಂದು ಮುಗಿಸ್ಕೊಂಡೆ ಹೋಗ್ಲೇಬೇಕು ನೀನು. ಅವಾಗ ನೀನು ಅವ್ರನ್ನ ಅರ್ಧಕ್ಕೆ ಸಹಿಸಿದ್ದೀಯಾ, ಇವಾಗ ಅವರು ನಿನ್ನ ಅರ್ಧಕ್ಕೆ ಸಹಿಸಿದ್ದಾರೆ, ಅಷ್ಟೇ ಕರ್ಮ. ನಾನು ಇದರಲ್ಲಿ ಏನೇನು ಕಾಪಾಡೋದಾಯಿತು, ನಿನ್ನ ಪ್ರಾಣ ಉಳಿಸೋದಾಯಿತು, ಇದನ್ನು ನಾನು ಮಾಡೋಕ್ಕಾಗಲ್ಲ.
ನಿನ್ನೇನು ಅನುಭವಿಸ್ಬೇಕಾದ್ರೆ ಬಂದ್ಬಿಟ್ಟಿದೀಯ. ಇವಾಗ ನೀನು ಇವ್ರ ಕಡೆಯಿಂದ ರಕ್ಷಣೆ ಬೇಕು. ನಾನು ಪೂಜೆ ಮಾಡಿದೀಯಾ, ನನ್ನ ಅಷ್ಟು ಪೂಜೆ ಮಾಡಿ ಅಷ್ಟೆಲ್ಲ ಮಾಡಿದೀಯಾ, ಅದಕ್ಕಾಗಿ ನಾನು ರಕ್ಷಣೆ ಮಾಡಲೇಬೇಕು. ಮಾಡಬೇಕು, ಈ ಮರದಲ್ಲಿ ನೀನು ವಾಸ ಮಾಡು, ಯಾರೇನು ಬಂದರೂ ನಾನು ನೋಡ್ಕೊತೀನಿ ಅಂತ ಹೇಳಿ ಅಮ್ಮ ಒಂದು ಗೆರೆ ಹಾಕುತ್ತಲ್ಲಿ. ಒಂದು ಬೇವಿನ ಮರದಲ್ಲಿ ಒಂದು ರೌಂಡ್ ಗೆರೆ ಹಾಕುತ್ತೆ ಬಾಂಬೆನ. ಆದರೂ ಅದನ್ನ ದಾಟಿ ಯಾವ ದವ್ಗಳು ಬಂದು ಅವ್ರು ಕಾಟ ಕೊಡೋಂಗಿಲ್ಲ. ಗಂಡಸಿನ ಗಾಳಿಗಳು ಬ್ರಹ್ಮರಾಕ್ಷಸ ಆದ್ರೂ ಆಯಿತು, ಅದನ್ನ ಮೀರಿ ಬಂದು ಕಾಟ ಕೊಡೋಂಗಿಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಬ್ರಹ್ಮರಾಕ್ಷಸನ ಹೋಗಿ ಅವಳು ಎಳ್ಕೊಂಬ ಅಂತ ಹೇಳುತ್ತೆ. ಬೇರೆ ದೇವ್ಗಳನ್ನ ಬಿಟ್ಬಿಟ್ಟು ಅವಳು ಬಂದಾಳ, ಹೊಸ್ತಾ ಬಂದ್ಲ ಅವಳು, ಕರ್ಕೊಂಬ ಅವಳನ್ನ ಇಲ್ಲ ಅಂತ ಹೇಳುತ್ತೆ. ಇವ್ರು ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಆವಾಗ ದೇವರು ಮರ ಹೋಗ್ತಾರೆ ಇವರು. ಅವಾಗ ಹೋದಾಗ ಅಮ್ಮ ಒಂದು ರೌಂಡ್ ಹಾಕುತ್ತೆ ಸರ್, ಬೇವಿನ ಮರಕ್ಕೆ ಒಂದು ರೌಂಡ್ ಹಾಕಿ ಅಲ್ಲಿ ಅವ್ರನ್ನ ಇರಿಸ್ತಾರೆ. ಅದನ್ನ ಮೀರಿ ಯಾರು ಬಂದು ಅವ್ರನ್ನ ಎಳ್ಕೊಂಡು ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಹಾಗಾಗಿ ಅವರು ಅದನ್ನ ಬಿಟ್ಟು ಹೊರಗಡೆ ಬಂದ್ರೆ ನನಗೆ ಆಪತ್ತಿದೆ ಕಾಯ್ತಾ ಇರ್ತಾರೆ ಅವರು. ನೀನು ಯಾವಾಗ ಬರ್ತೀವಿ ಬಾ ಅಂತ ಕಾಯ್ತಾ ಇರ್ತಾರೆ. ಅವಾಗ ಅದರಲ್ಲೇ ಉಳ್ಕೊಂಡ್ಬಿಡ್ತಾರೆ. ಆವಾಗ ಸರ್ ಜನಗಳು ಬಂದು ಅದಕ್ಕೆ ಪೂಜೆ ಮಾಡೋದಾಯ್ತು. ದೈವ ಮಾಡುತ್ತೆ ಅದನ್ನ. ದೈವ ಏನು ಮಾಡಬೇಕು, ಯಾರ ಮುಖಾಂತರ ಏನು ಮಾಡಿಸ್ಬೇಕು, ಋಷಿಮಣಿಗಳಾಯಿತು, ಮನುಷ್ಯರಾಯಿತು, ನಮ್ಮಂತರ ಆಯಿತು, ಯಾರೊಬ್ಬರ ಕೈಲಿಂದ ಪೂಜೆ ಮಾಡೇ ಮಾಡಿಸುತ್ತೆ. ಮಾಡಿಸಿ ಅದಕ್ಕೊಂದು ರಕ್ಷಣೆ ಕೊಡುತ್ತೆ. ಆವಾಗ ಅವರು ಅಲ್ಲಿ ದೈವ ಆಗಿ ಅವ್ರಿಗೇನು ಶಕ್ತಿ ಕೊಡಬೇಕು ಅಮ್ಮ ಕೊಡುತ್ತೆ. ಕೊಟ್ಟು ಎಲ್ಲನೂ ಜನಗಳಿಗೆ ಒಳ್ಳೇದು ಮಾಡು. ನೀನು ಇಲ್ಲಿ ಯಾರು ಬರ್ತಾರೆ, ಕಷ್ಟ ಸುಖ ಅಂದ್ಕೊಂಡು ಯಾರು ಬರ್ತಾರೆ, ನಿನ್ನ ಮೊರೆ ಯಾರು ಹೋಗ್ತಾರೆ, ನಿನ್ಗೆ ಏನಂತ ಬೇಡ್ತಾರೆ, ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡ್ಕೊಂಡು ಹೋಗು. ಆವಾಗ ಏನು ಮಾಡ್ತಾರೆ ಸರ್, ಇವು ಗಾಳಿಗಳೆಲ್ಲ ದೂರ ಸರಿದ್ಬಿಡ್ತವೆ. ಅಮ್ಮ ಶಕ್ತಿ ಕೊಡ್ತಾ ಅದ್ ಮುಂದೆ ನಾವು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ದೂರ ಸರಿತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಬರೋ ಜನಗಳಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ. ಅದೇ ದೈವ ಮರ ಆಗುತ್ತೆ. ಇವಾಗ ಹುಣಸೆ ಮರಕ್ಕೆ ಬರೋಣ ಸರ್. ಹುಣಸೆ ಮರಕ್ಕೆ ಬರೋಣ. ಅದು ಹುಣಸೆ ಮರ ಏನಕ್ಕೆ ಅಂದರೆ, ದೆವ್ವಗಳು ಯಾಕೆ ಜಾಸ್ತಿ ವಾಸ ಮಾಡ್ತಾವಂದರೆ, ದೇವ್ರುಗಳು ವಾಸ ಮಾಡ್ತಾವೆ ಒಂದೊಂದು ಕಡೆಗೆ. ನೋಡಿ ದೇವ್ರುಗಳು ಅಲ್ಲಿಗೆ ಹುಣಸೆ ಮರಕ್ಕೂ ಬಟ್ಟೆಗಳ ಕಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಅಲ್ಲಿ ಬಂದು ಮೇಲ್ಗಡೆಯಿಂದ ದೈವಗಳು ಶಾಪ ತಗೊಂಡು ಕೆಳಗಡೆ ಬಂದಿರ್ತಾರೆ. ಶಾಪ ತಗೊಂಡು ಯಾವಾಗ ಅವರು ಶಾಪದಿಂದ ಬಂದು ಹುಣಸೆ ಮರ ಹಾಕಿರ್ತಾರೆ. ಹುಣಸೆ ಮರ ಬಂದು ಅದು ಸೇಡು, ನಾನು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟೆ, ಇಷ್ಟೆಲ್ಲ ಅವ್ರು ನೋಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೆ, ನನ್ನನ್ನು ಶಾಪ ಕೊಟ್ಟು ಕೆಳಗಡೆ ಕಳಿಸ್ಬಿಟ್ರು. ನಾನು ಹಂಗೆ, ನಾನು ಹಿಂಗೆ, ನಾನು ತೋರಿಸ್ತೀನಿ, ನಾನು ಮಾಡ್ತೀನಿ ಅಂತ ಇವು ಹಾರಾಡ್ತವೆ. ಅವ್ರ ದೈವ ಮರ ಆಗಿ ಊಟ ಅಂತ ಕೊಟ್ಬಿಟ್ಟಿರ್ತಾರೆ. ಮರ ಆದ್ಮೇಲೆ ಅವು ಏನು ಮಾಡ್ತವೆ, ಈ ದೆವ್ವಗಳನ್ನೆಲ್ಲ ಕರ್ಕೊತವೆ. ಬರ್ರಿ ನೀವು ನನ್ನ ಕಡೆಗೆ, ನಾನು ಯಾರನ್ನು ತೋರಿಸ್ತೀನಿ ಬರ್ರಿ ಅಂತ ಹೇಳ್ಕೊತವೆ. ಹೇಳ್ಕೊಂಬಿಟ್ಬಿಟ್ಟು ಅಲ್ಲಿ ಗುಂಪಾಗಿರ್ತವೆ ದೆವ್ವಗಳು. ಬರೋರಿಗೆಲ್ಲ ಕಾಟ ಕೊಡೋದು, ಅವ್ರಿಗೆ ಹಿಂಸೆ ಮಾಡೋದು, ಅವ್ರ ಮೈಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕಾಟ ಕೊಡೋದು, ಇದೆಲ್ಲ ಮಾಡಕ್ಕೆ ಶುರು ಮಾಡ್ಕೊತಾರೆ. ಅವರು ದೇವರೇ ಸರ್ ಮೇಲ್ಗಡೆ ಶಾಪದಿಂದ ಬಂದು ಈ ಥರ ಆಟ ಆಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತು, ಈ ದೆವ್ಗಳೆಲ್ಲ ಕರ್ಕೊಂಡು ಅವ್ರಿಗೆ ಏನೇನು ಬೇಕೋ ಹುಚ್ಚರ ಥರ ಆಟ ಆಡ್ತಿರ್ತಾರೆ. ಅದಕ್ಕೆ ಅದು ಬಂದು ದೆವ್ವ ಮರಗಳು, ದುಷ್ಟಶಕ್ತಿ ಮರಗಳು, ಆಮೇಲೆ ಮೋಹಿನಿ ಮರಗಳು ಅಂತೇಳಿ ಹಿಂಗೆ ಹೆಸರು, ನಾನಾ ಹೆಸರುಗಳು. ಯಾಕಂದ್ರೆ ಅದ್ರಲ್ಲಿ ಸುಮಾರು ಇರ್ತಾವಲ್ಲ, ಒಂದಿರಲ್ಲ, ಒಂದು ಗುಂಪು ವಾಸ ಮಾಡ್ತವೆ. ಯಾವ ಗುಂಪು ಇರ್ತವೆ ಅದಕ್ಕೊಂದೊಂದು ಹೆಸರು ಬಂದ್ಬಿಡ್ತವೆ. ಈ ಥರ ನಾನಾ ರೀತಿಗಳು ಹೆಸರು ಕರೀತಾರೆ. ಅದಕ್ಕೆ ದುಷ್ಟಶಕ್ತಿ ಮರ ಅಂತಾನೆ ಅದು ಹೆಸರು ಆಗೋಯ್ತು. ಕೆಲವರು ಸೈನ್ಸ್ ಆಗಿ ಹೇಳ್ತಾರೆ ಅದು ಆಕ್ಸಿಜನ್ ತಗೊಳುತ್ತೆ ನೈಟು, ಮತ್ತು ಇಂಗಾಲ ಡೈಆಕ್ಸೈಡ್ನ ಆಚೆ ಬಿಡುತ್ತೆ. ಹಾಗಾಗಿ ಅಲ್ಲಿ ಉಸಿರು ಕಟ್ಟಿ ವಾತಾವರಣ ಬರುತ್ತೆ. ನಮ್ಗೆ ಆಕ್ಸಿಜನ್ ನಮ್ಗೆ ಬೇಕಾದಷ್ಟು ಸಿಗೋಲ್ಲ ಆ ಟೈಮ್ನಲ್ಲಿ ಮರದ ಕೆಳಗಡೆ ವಾಸ ಮಾಡೋರಿಗೆ. ಆವಾಗ ನಮ್ಗೆ ಯಾರೋ ಬಂದು ಎದೆ ಮೇಲೆ ಕುತ್ಕೊಂಡು ಉಸಿರಾಡೋಕ್ಕಾಗಿಲ್ಲ, ಈ ಥರ ಅನುಭವ ಬರುತ್ತೆ ಅಷ್ಟೇ. ಅಲ್ಲಿ ದೆವ್ವ ಇರೋದಿಲ್ಲ. ಹುಣಸೆ ಮರಗಳು ಬಂದು ನೈಟ್ ಬಂದು ಆಕ್ಸಿಜನ್ ನಾವು ಉಸಿರಾಡ್ತವೆ. ಹಾಗಾಗಿ ಆ ಥರ ತೊಂದರೆ ಆಗುತ್ತೆ ಅನ್ನೋ ಥರ ನ್ಯಾಚುರಲಾಗಿ ಈಗ ಸೈನ್ಸ್ ಆಗಿ ಹೇಳ್ತಾರೆ. ಇದು ಸತ್ಯನಾ ಇಲ್ಲ ಅದು ಸತ್ಯ ಜೊತೆಯಲ್ಲಿ ಇದು ಇದೆಯಾ ಸರ್? ಅದು ಸತ್ಯನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನೈಟ್ ಆದರೆ ಇವ್ರ ಕೆಲಸ ಕೊಟ್ಟೋಗಿರ್ತಾರೆ. ನಮ್ಮ ಬೆಳಗ್ಗೆ ಆದರೆ ಎಲ್ಲ ಮರದಲ್ಲಿ ಇರ್ತಾರೆ. ಒಂದು ಗುಂಪಾಗಿ ಒಂದು 50 ಜನ ಅಷ್ಟು ಮರದಲ್ಲಿ ಇರ್ತಾರೆ. ನೈಟ್ ಆದರೆ ಇವ್ರ ಸಂಚಾರಗಳು ಹೊಟ್ಟೋಗ್ಬಿಡ್ತಾರೆ. ಆವಾಗ ಸಂಚಾರ ಮರ ಬಿಟ್ಬಿಡ್ತಾರೆ. ಮರ ಬಿಟ್ಟಿದಾಗ ಏನಾಗುತ್ತೆ ಹೇಳಿ? ಯಾಕೆ ನೈಟ್ ಮಂಟ ಹೇಳ್ತೀರಾ? ಬೆಳಗಿನ ಜಾವನೇ ಹೇಳಿ. ನೈಟ್ ಮಾತ್ರ ಯಾಕೆ ಬಿಡುತ್ತೆ? ಬೆಳಗಿನ ಜಾವನೇ ಬಿಡ್ಬೇಕಲ್ವಾ ಅದು? ಬೆಳಗ್ಗೆ ಬಂದು ಆಕ್ಸಿಜನ್ ತಗೊಳುತ್ತೆ, ನೈಟ್ ಬಂದು ಅದೇ ಹೇಳ್ತೀನಿ. ಎರಡು ಹಂಗಿಲ್ಲ ಸರ್. ಇಂಗಾಲ ಡೈಆಕ್ಸೈಡ್ ನ ಬೆಳಗ್ಗೆ ಕುಡಿತದೆ, ಹಂಗಿಲ್ಲ, ಬರೋದಿಲ್ಲ. ಬಿಡೋದಿದ್ರೆ ಆಕ್ಸಿಜನ್ ತಗೊಳುತ್ತೆ ಅಂತ. 2 ಟೈಮ್ ಹಂಗೆ ಇರ್ಬೇಕು ಅದು ಮರ ಆದ್ರೆ. ನಾವು ಸರಿ ಸೈನ್ಸ್ ಬಿಟ್ಟು ನಾವು ತಗೋಬೇಕಂತ ನಾವು ತಗೊಂತೀವಿ. ಯಾಕಂದ್ರೆ ನೈಟ್ ಆದ್ರೆ ಎಲ್ಲಾ ದೇವಗಳು ಸಂಚಾರ ಹೊಟ್ಟೋಗ್ತವೆ, ಮರ ಖಾಲಿ ಆಗುತ್ತೆ. ಬೆಳಗ್ಗೆ ಆದ್ರೆ ಅವು ಸೂರ್ಯನ ಕಿರಣ ಆಗೋದಿಲ್ಲ, ಮರದಲ್ಲಿ ವಾಸ ಮಾಡ್ತವೆ. ನಾವು ತಗೊಳ್ಳೋದು ಈ ತರ ತಗೊಂತೀವಿ, ಅವ್ರು ತಗೊಳ್ಳೋದು ಅವ್ರು ಸೈನ್ಸ್ ತಗೊಳ್ಳೋದು ಅವ್ರು ತಗೊಂತಾರೆ. ನಾವು ಈ ಕಡೆ ದುಷ್ಟಶಕ್ತಿಗಳ ಬಗ್ಗೆ ಮಾತಾಡಬೇಕಂದ್ರೆ ನಾವು ಇದು ತಗೊಂತೀವಿ ಅಷ್ಟೇ ಸರ್. ಈಗ ಕೆಲವು ಕಡೆ ಮರಗಳನ್ನ ಕಡಿತಾರಲ್ಲ ಮೇಡಮ್,
ಈ ಥರದ್ದು ಯಾವುದೋ ಒಂದು ದುಷ್ಟಶಕ್ತಿನೋ ಇಲ್ಲ ದೈವಶಕ್ತಿನೋ ವಾಸ ಇರೋ ಮರಗಳು, ಎಲ್ಲ ಮರಗಳಿಗೂ ದೈವ ಐತೆ ಅಂತ ಅಂದಾಗ ಯಾವುದೋ ಒಂದು ಮರ ಯಾವುದಾದ್ರೂ ಸರಿನೇ ಒಡೆದಾಕ್ದಾಗ ಅದು ಪಾಪಕ್ಕೆ ಸೇರ್ಕೊಂತದ, ವಾಸ ಮಾಡ್ತಾ ಇದ್ವಿ ಒಂದು ಮನೆ ದಬ್ದಂಗೆ ಆಗುತ್ತಾ? ಒಂದೊಂದು ಮರ ಕಡ್ದಾಕಿದಾಗ ಸರ್, ಕಡ್ದಾಕೋರಿಗೆ ನಾನಾ ರೀತಿ ಕಷ್ಟ ಬರುತ್ತೆ. ಅವ್ರಿಗೆ ಈ ಮರ ಕಡ್ದಾದ್ಮೇಲೆ ನನಗೆ ಇಷ್ಟೊಂದು ಕಷ್ಟ ಬಂತು ಅಂತ ಹೇಳ್ತಾರೆ. ಇನ್ನೊಬ್ಬರು ಮರ ಕಡಿಲೇಬಾರ್ದಿತ್ತು, ಕಡ್ದ್ಮೇಲೆ ಇಷ್ಟೊಂದು ಕಷ್ಟಪಟ್ಟು ಹಂಗೆ ಬಿಟ್ಟಿದ್ರೆ ಚೆನ್ನಾಗಿರ್ತೈತೇನೋ ಅಂತ ಗೊಳಾಡ್ತಿರ್ತಾರೆ. ಅಂಥವ್ರಿಗೆ ಅದು ದೈವ ಮರ ಆದರೆ ದೈವ ಶಾಪ ತಟ್ಟುತ್ತೆ. ದುಷ್ಟಶಕ್ತಿ ಇದ್ರೆ ದುಷ್ಟಶಕ್ತಿ ಬಿಡೋದಿಲ್ಲ. ನಾನು ಮರ ಕಡ್ದ್ಬಿಟ್ಟು ನಿನ್ನ ಮನೇಲಿ ವಾಸ ಮಾಡಕ್ಕೆ ಬಿಡ್ತೀನಿ ಅಂತ ಅವು ಕಾಟ ಕೊಡ್ತವೆ. ಅದರ ಮೇನ್ ಯಾವ ಮರ ಅಂತ ನೋಡ್ಬೇಕು ಸರ್. ಮರ ಕಡಿಯೋಕ್ಕೆ ಮುಂಚೆ ಯಾವ ಮರ ಅಂತ ನೋಡಬೇಕು, ನೋಡ್ಬಿಟ್ಟು ಮಾಡಬೇಕು. ಅದಕ್ಕೂ ಸ್ವಲ್ಪ ಪರಿಹಾರಗಳು ಇದ್ದಾವೆ. ಆ ಪರಿಹಾರ ಮಾಡಿಬಿಟ್ಟು ಮರ ಕಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಅದಕ್ಕೆ ಒಂದು ಸುತ್ತ ಅರ್ಶಿಣ ನೀರು ಹಾಕಿ ಒಂದು 5 ದಿವಸ ಒಂದೊಂದು ಬಿಂದಿಗೆ ನೀರು ಅರ್ಶಿಣ ನೀರು ಹಾಕಿಬಿಟ್ಟು ಬಿಟ್ಬಿಟ್ಟು ಆಮೇಲೆ ಮರ ಕಡಿದ್ರೆ ಅದಕ್ಕೆ ಏನೂ ಆಗೋದಿಲ್ಲ, ಪಾಪ ಪರಿಹಾರ ಆಗುತ್ತೆ. ಅಲ್ಲೇ ಅರ್ಶಿಣ ನೀರು ಹಾಕಿದ ತಕ್ಷಣ ಪಾಪ ಪರಿಹಾರ ಆಗುತ್ತೆ. ಅದಕ್ಕೇನು ಅದು ಏನಿದ್ರೂ ಹೊಟ್ಟೋಗ್ಬಿಡ್ತವೆ. ಇವ್ರ ಏನು ಮಾಡ್ಲಂಗೆ ಡೈರೆಕ್ಟ್ ಕಡ್ದ್ಬಿಟ್ರೆ ಇವಾಗ ನಮಗೆ ಗೊತ್ತಿರಲ್ಲ ಅದರಲ್ಲಿ ದೈವ ಇದೆಯೋ ದುಷ್ಟಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿರಲ್ಲ, ಕಡ್ದ್ಬಿಡ್ತೀವಿ. ದೈವ ಇದ್ದರೆ ದೈವ ಶಾಪ ತಟ್ಟುತ್ತೆ. ಆ ಶಾಪ ಹೋಗಿ ನಾವು ಅಲ್ಲೆಲ್ಲೇ ಸುತ್ತಿ ಸೆರ ಮಾಡ್ಕೋಬೇಕು. ನಾನಾ ರೀತಿ ಕಷ್ಟ ಬರುತ್ತೆ. ಶಾಪ ಇದೆ. ದೈವ ಅನ್ನೋದು ವಾಸನೆ ಇರೋದಿಲ್ಲ, ಮನೆ ಬಿಟ್ಟು ಹೊಟ್ಟೋಗಿರುತ್ತೆ. ಅದು ಮನೆ ದೇವರಾಯಿತು, ನಾವು ಪೂಜೆ ಮಾಡೋ ದೇವರಾಯಿತು, ನೀವು ದೇವಸ್ಥಾನಕ್ಕೆ ಹೋಗೋ ದೇವರಾಯಿತು, ಯಾವುದೂ ನಿಮಗೆ ಸಹಾಯ ಮಾಡೋದಿಲ್ಲ. ನಿನ್ನ ದೈವ ಶಾಪ ಇದೆ, ದೈವ ಮರ ಕಡ್ದಿದೆಯಾ, ದೈವ ಶಾಪ ಅಂತ ಹೇಳ್ತಾರೆ. ಅದೇ ದುಷ್ಟಶಕ್ತಿ ಇದ್ದರೆ ದುಷ್ಟಶಕ್ತಿ ಸೀದಾ ಮನೆ ಒಳಗಡೆ ಬಂದ್ಬಿಡುತ್ತೆ. ಮನೆ ಒಳಗಡೆ ಬಂದ್ಬಿಟ್ಟು ಈ ಆಡ್ಬಾರ ಆಟ ಎಲ್ಲ ಆಡುತ್ತೆ. ಅದು ತೋರ್ಸು ಕನಸಲ್ಲಿ ಬಂದು ಹೇಳುತ್ತೆ, ನಾನು ಮರ ಕಡ್ದೀನಿ ನೀನು ಅಂತ ತೋರಿಸ್ಕೊಡುತ್ತೆ. ನಾನು ಮರ ಕಡ್ದೀನಿ, ನನಗೆ ಇರೋಕ್ಕೆ ಮನೆ ಇಲ್ಲ, ಅದಕ್ಕೆ ನಿನ್ನ ಮನೆಗೆ ಬಂದಿದ್ದೀನಿ ನಾನು ಅಂತ ಹೇಳುತ್ತೆ. ಹೇಳ್ಬಿಟ್ಟು ಅವ್ರು ತೋರಿಸುತ್ತೆ. ಕಾಟ ಸಿಕ್ಕಾಪಡೆ ಅವ್ರ ಕಣ್ಣಿಗೆ ಕನಸಿಗೆ ಈ ಕಡೆ ಓಡೋದು ಆ ಕಡೆ ಓಡೋದು, ಮನೆ ಒಳಗಡೆ ಬಂದು ಅದು ಥರ ಮಾಡುತ್ತೆ. ದೈವ ಆಗ ಮಾಡಲ್ಲ, ಶಾಪ ಒಂದು ಕೊಟ್ಬಿಟ್ಟು ಹೊಟ್ಟೋಗುತ್ತೆ ಅಷ್ಟೇ. ಇಷ್ಟೇ ಸರಿ ವ್ಯತ್ಯಾಸ ಇವಕ್ಕೆ ಎರಡಕ್ಕೆ. ಸೊ ಮರಗಳನ್ನು ಕಡಿಯೋದು ಡೇಂಜರ್ ಐತೆ? ಡೇಂಜರ್ ಏನಿಲ್ಲ ಸರ್. ಡೇಂಜರ್ಗೆ ಮುಂಚೆನೇ ಅದಕ್ಕೇನು ಪರಿಹಾರ ಬೇಕೋ ಅದು ಮಾಡ್ಕೋಬೇಕು. ನಾವು ಹೇಳ್ದಂಗೆ ಒಂದು ಸ್ವಲ್ಪ ಅರ್ಶಿಣ ನೀರು ಹಾಕಿಬಿಟ್ಟು ಆದರೆ ಒಂದು ಸ್ವಲ್ಪ ವಿಭೂತಿ ಎಲ್ಲ ಸ್ವಲ್ಪ ಹಚ್ಚಿ ಮಾಡಿಬಿಟ್ಟು ಒಂದು 5 ದಿವಸ ಬಿಡಿ. 5 ದಿವಸ ಬಿಟ್ಟಾದ್ಮೇಲೆ ಕಡೀರಿ. ನೀವು ಸಡಗನೆ ಒಂದೇ ದಿನ ಅರ್ಶಿಣ ನೀರು ಹಾಕ್ಬಿಟ್ಟು ಕಡಿತೀನಿ ಅಂದರೆ ಹೋಗಲ್ಲ. 5 ದಿವಸ ಅರ್ಶಿಣ ನೀರು ಹಾಕಬೇಕು. ಹಾಕಿ ಆದಮೇಲೆ ನೀವು, ಯಾಕಂದರೆ ಯಾಕೆ ಕಡಿಬೇಕಂತ ಹೇಳ್ತೀನಿ ಅಂದರೆ ರಸ್ತೆಗೆ ಅಡ್ಡ ಇರುತ್ತೆ, ವಿದ್ಯುತ್ ಕಂಬಕ್ಕೆ ಅಡ್ಡ ಇರ್ತೈತಿ, ಆಮೇಲೆ ಮನೆ ಕಟ್ಟಬೇಕಾದ್ರೆ ಮನೆ ಸೆಂಟ್ರಿಗೆ ಇರುತ್ತೆ, ನಾನಾ ರೀತಿ ಇರ್ತವೆ. ಅವಕ್ಕೆಲ್ಲ ನಾವು ತೆಗಿಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ಈ ಥರ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವೀಕ್ಷಕರು, ಯಾಕಂದರೆ ಇದೊಂದಷ್ಟು ಗಿಡ ಮರಗಳು, ಕೆಲವೊಂದು ಮರಗಳಲ್ಲಿ ದೈವಶಕ್ತಿ, ಇನ್ನಷ್ಟು ಕೆಲವೊಂದಷ್ಟು ಮರಗಳಲ್ಲಿ ದುಷ್ಟಶಕ್ತಿ, ಇವು ವಾಸ ಇರೋದು ಕೇಳಿರ್ತೀವಿ ನಾವು. ಕೆಲವೊಂದಷ್ಟು ಕಡೆ ಅವುಗಳ ಬಗ್ಗೆ ಅನುಭವಗಳು ಬಂದಿರ್ತವೆ. ಯಾವುದೋ ಒಂದು ರಸ್ತೆ ಪಕ್ಕದಲ್ಲಿ ಒಂದು ಬೇವಿನ ಮರಕ್ಕೆ ಒಂದು ಸೀರೆ ಕಟ್ಟಿ ಪೂಜೆ ಮಾಡೋದನ್ನು ನಾವು ನೋಡಿರ್ತೀವಿ. ಅದು ದೈವದ ಮರ ಅಂತ ನಾವು ಒಪ್ಕೊತೀವಿ. ಯಾಕಂದರೆ ಅದೇ ಥರದ್ದು ಪದ್ಧತಿಗಳು ನಡೀತಾ ಇರ್ತಾವೆ ಅಲ್ಲಿ. ಇನ್ನು ಕೆಲವೊಂದಷ್ಟು ಮರಗಳನ್ನ ಅಲ್ಲಿ ಹೋಗ್ಬೇಡ್ರಿ ರಾತ್ರಿ ಹೊತ್ತು, ಆ ಮರ ಸರಿ ಇಲ್ಲ, ಮರದ ಕೆಳಗಡೆ ಇರಬೇಡ್ರಿ, ಇವೆಲ್ಲ ಕೇಳಿರ್ತೀವಲ್ಲ. ಸೊ ಈ ವಿಚಾರ ಅದರದ್ದು ಮತ್ತೊಂದು ಹೇಳ್ತೀನಿ ಸರ್. ಇದ್ರ ಬಗ್ಗೆ ನಾನಾ ರೀತಿಯ ಕಮೆಂಟ್ಗಳು ಮಾಡ್ತಾರೆ. ನಿಮಗೆ ಡೌಟ್ಗಳಿದ್ರೆ ನಾನು ಇವಾಗ ವಿಡಿಯೋಗಳೆಲ್ಲ ಮಾಡಿದ್ದೀನಿ. ಈ ವಿಡಿಯೋಗಳಿಗೆ ವೀಕ್ಷಕರಿಗೆ ಏನಾದರೂ ಡೌಟ್ ಇದ್ದರೆ, ಇದ್ರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಕಮೆಂಟ್ಗಳು ಹಾಕಿ. ಆ ಕಮೆಂಟ್ಗಳಿಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆ ಆನ್ಸರ್ ಅಲ್ಲೇ ಸಿಗುತ್ತೆ. ಫೋನ್ ಮಾಡಬೇಡಿ, ನಿಮ್ಮ ಕಮೆಂಟ್ ಮಾಡಿ, ನಾನು ಅದರಲ್ಲೇ ನಿಮಗೆಲ್ಲ ಬರಿತೀನಿ. ನೀವು ಒಬ್ಬರು ನೋಡೋದಲ್ಲ, ಪ್ರತಿಯೊಬ್ಬರು ನೋಡ್ತಾರೆ, ಎಲ್ಲ ತಿಳ್ಕೊಬೋದು. ನಿಮ್ಗೆ ಏನು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ಫೋನ್ ಮಾಡಬೇಡಿ, ನಾನು ಅದರಲ್ಲೇ ಎಲ್ಲ ನಿಮಗೆಲ್ಲ ವಿಷಯ ಹೇಳ್ತೀನಿ. ಸೂಪರ್. ಸೊ ವೀಕ್ಷಕರೇ, ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಯಾರು ಇದನ್ನು ಬೇರೆ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ಕೊತೀವಿ. ಸೊ ಈ ಒಂದು ಎಚ್ಚರಿಕೆ ವಿಚಾರ, ಒಂದು ನಾಲೆಡ್ಜಬಲ್ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಾನೆ ಇರ್ತೀವಿ. ನೆಕ್ಸ್ಟ್ ಕೂಡ ಮೇಡಮ್ ಅವ್ರ ಜೊತೆ ಈ ಥರದ ವಿಚಾರಗಳು ಮಾತಾಡಿಸ್ತಾ ಇರ್ತೀನಿ. ಎಪಿಸೋಡ್ ನೋಡ್ತೀವಿ. ನಮಸ್ಕಾರ.